ನೀತಿಯವರ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ಅವರಂತೆ ಜನಪರವಾದಂಥ ವ್ಯಕ್ತಿಯನ್ನ ತಾವು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಅವರ ಕುಟುಂಬದವರೇ ಆದಂಥ ಉಮೇಶ್ ಮೇಟಿಯವರನ್ನ ಕಣಕ್ಕಿಳಿಸಿದ್ದೇವೆ. ಇನ್ನೂ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ನಾನೇ ಈ ರಾಜ್ಯದ ಮುಖ್ಯಮಂತ್ರಿ. ಇನ್ನೂ 2 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಆಯ್ಕೆಯಾದರೂ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ಉಮೇಶ್ ಮೇಟಿಯವರು ಮೇಟಿಯವರು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರು ಅವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಉಮೇಶ್ ಮೇಟಿಯವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನ ನಮಗೆ ತಿಳಿಸಿ ನೀವು 9ನೇ ತಾರೀಕು ಮತಗಟ್ಟೆಗೆ ಹೋಗ್ಬೇಕು. 9ನೇ ತಾರೀಕು ಮತಗಟ್ಟೆಗೆ ಹೋಗ್ಬೇಕು. ಇವರ ನಂಬರು 1 ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆ ನಮ್ಮ ಪಕ್ಷದ ಚಿಹ್ನೆ ಹಸ್ತದ ಗುರುತಿಗೆ ಮತ ಹಾಕುವ ಮೂಲಕ ನಾವೆಲ್ಲರೂ ಕೂಡ ಇವರನ್ನು ಜಯಶಾಲಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನೀವು ಕೇಕೆ ಹಾಕಿ ನೋಡಿದ್ರೆ ನೀವೆಲ್ಲರೂ ಕೂಡ ನೀತಿಯವರ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ಅವರಂತೆ ಜನಪರವಾದಂಥ ವ್ಯಕ್ತಿಯನ್ನ ತಾವು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಅವರ ಕುಟುಂಬದವರೇ ಆದಂಥ ಉಮೇಶ್ ಮೇಟಿಯವರನ್ನ ಕಣಕ್ಕಿಳಿಸಿದ್ದೇವೆ. ಇನ್ನೂ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ನಾನೇ ಈ ರಾಜ್ಯದ ಮುಖ್ಯಮಂತ್ರಿ. ಇನ್ನೂ 2 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಆಯ್ಕೆಯಾದರೂ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ಉಮೇಶ್ ಮೇಟಿಯವರು ಮೇಟಿಯವರು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರು ಅವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಉಮೇಶ್ ಮೇಟಿಯವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನ ನಮಗೆ ತಿಳಿಸಿ ನೀವು 9ನೇ ತಾರೀಕು ಮತಗಟ್ಟೆಗೆ ಹೋಗ್ಬೇಕು. 9ನೇ ತಾರೀಕು ಮತಗಟ್ಟೆಗೆ ಹೋಗ್ಬೇಕು. ಇವರ ನಂಬರು 1 ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆ ನಮ್ಮ ಪಕ್ಷದ ಚಿಹ್ನೆ ಹಸ್ತದ ಗುರುತಿಗೆ ಮತ ಹಾಕುವ ಮೂಲಕ ನಾವೆಲ್ಲರೂ ಕೂಡ ಇವರನ್ನು ಜಯಶಾಲಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನೀವು ಕೇಕೆ ಹಾಕಿ ನೋಡಿದ್ರೆ ನೀವೆಲ್ಲರೂ ಕೂಡ